ನಮಸ್ತೆ. 13/9/2025 ಶನಿವಾರ, ಕರಗುವ ಚಂದ್ರ ಅಂದರೆ ಕೃಷ್ಣ ಪಕ್ಷ. ಇವತ್ತಿನ ದಿನ ಪ್ರಕಾರ ಷಷ್ಠಿ ಇದೆ. ಅದೇ ಬರೀ 7 ಗಂಟೆ 23 ನಿಮಿಷ 21 ಸೆಕೆಂಡ್ ಬೆಳಗ್ಗೆವರೆಗೂ. ಷಷ್ಠಿ ಅನ್ನೋದು 6ನೇ ತಿಥಿ. ಷಷ್ಠಿ ಆದ ಮೇಲೆ ಬರೋದು ಸಪ್ತಮಿ. ಆ ಸಪ್ತಮಿ ಬೆಳಗ್ಗೆ 7:24ಕ್ಕೆ ಪ್ರಾರಂಭವಾಗಿ ರಾತ್ರಿ ಅಂದರೆ ಬೆಳಗಿನ ಜಾವ 5 ಗಂಟೆ 4 ನಿಮಿಷ 30 ಸೆಕೆಂಡ್ವರೆಗಿದೆ ಸಪ್ತಮಿ. ಸಪ್ತಮಿ ಮುಗಿದ ನಂತರ ಅಷ್ಟಮಿ ಬರುತ್ತದೆ. ಅದು ಬೆಳಗಿನ ಜಾವ 5:04ಕ್ಕೆ ಸ್ಟಾರ್ಟ್ ಆಗುತ್ತದೆ. ಇವತ್ತು 3 ತಿಥಿ ಇದೆ. ಇದರಲ್ಲಿ ಷಷ್ಠಿ ಅನ್ನೋ ತಿಥಿಯಲ್ಲಿ ದೇವರು ಪೂಜೆ ಮಾಡ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡ್ಬೋದು, ಕುಜದೋಷ ಇರುವವರು ಪೂಜೆ ಮಾಡ್ಬೋದು. ಯಾರ ಜಾತಕದಲ್ಲಿ ಕುಜನು ದೋಷವಿದೆಯೋ ಅಂದರೆ ಹೆಣ್ಮಕ್ಳು ಗಂಡ್ಮಕ್ಳು ಇಬ್ಬರಿಗೂ ಅವರುಗಳು ಪೂಜೆ ಮಾಡ್ಬೋದು. ಉನ್ನತ ದಿನವಿದು. ಅದು ಬೆಳಗ್ಗೆ. ಆನಂತರ ಅಂತಂದರೆ ನಾವು ಹೇಳಿದಂತೆ 7:24ನ ಮೇಲೆ ಸಪ್ತಮಿ ಬರೋದರಿಂದಲೂ, ಆದರೂ ಕೃತಿಕಾ ನಕ್ಷತ್ರ 10 ಗಂಟೆ 11 ನಿಮಿಷದವರೆಗೆ ಇರೋದರಿಂದಲೂ, ಈ ಕೃತಿಕಾ ನಕ್ಷತ್ರ ಬಂದ ಮೇಲೆ ಅಂದರೆ ಮುಗಿದ ಮೇಲೆ ಆನಮೇಲೆ ಶುಭ ಕಾರ್ಯಗಳನ್ನು ಮಾಡಬಹುದು. ಅಂತಂದರೆ ಕೃತಿಕಾ ನಕ್ಷತ್ರ ಮುಗಿದ ಮೇಲೆ ಬರೋದು ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರ ಫಸ್ಟೇ ನಾವು ಹೇಳಿದಂತೆ ಕೃತಿಕಾ ನಕ್ಷತ್ರ ಮುಗಿದ ನಂತರ 10-11ನ ಮೇಲೆ ಅಂದರೆ ಬೆಳಗ್ಗೆ ಮೇಲೆ ರೋಹಿಣಿ ಶುಭವನ್ನು ಕೊಡುತ್ತದೆ. ಅಮೃತವು ಶ್ರೀವತ್ಸ ಅನ್ನುವ ಸಂಪತ್ತನ್ನು ಕೊಡುತ್ತದೆ. ಆದ್ದರಿಂದಲೇ 10 ಗಂಟೆ 11 ನಿಮಿಷದ ಮೇಲೆ ಶುಭವಾಗಿದೆ. ಸಪ್ತಮಿ ಮುಗಿದ ನಂತರ ನಾವು ಹೇಳುವಂತೆ ಅಷ್ಟಮಿ ಇರುತ್ತದೆ. ಆದರೂ ಸ್ವಲ್ಪ ರೋಹಿಣಿ ನಕ್ಷತ್ರ ಶುಭವನ್ನು ನೀಡೋದರಿಂದ ಕೆಲವು ಕಾರ್ಯಗಳನ್ನ ಮಾಡ್ಬೋದು. ಆದರೆ ಎಂದೂ ನಾವು ಹೇಳ್ತೀವಿ, ಶನಿವಾರ, ಅಷ್ಟಮಿ, ನವಮಿ ಇದೆಲ್ಲ ಬರುವ ದಿನಗಳಲ್ಲಿ, ಬರುವ ಸಮಯಗಳಲ್ಲಿ ಮುಹೂರ್ತ ಕಾರ್ಯಗಳೆಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡ್ಬೋದು, ಧರ್ಮ ಕಾರ್ಯಗಳನ್ನ ಮಾಡ್ಬೋದು, ಪೂಜಾ ಕಾರ್ಯಗಳನ್ನ ಮಾಡ್ಬೋದು. ಈ ಥರ ಇರೋದರಿಂದ ಸ್ವಲ್ಪ ಗಮನ ಕೊಡಿ. ಇವತ್ತಿನ ತಿಥಿ ನಕ್ಷತ್ರ ಪ್ರಕಾರ ಕೆಲವು ವಿಷಯಗಳು ಮತ್ತು ನಕ್ಷತ್ರ ಪಾದಗಳನ್ನ ನೋಡಿಕೊಳ್ಳೋಣ. ಇದರಲ್ಲಿ ಏನೆಲ್ಲ ಬರುತ್ತದೆ ಹಂಗೆ ಅಂತಂದರೆ, ಇದರಲ್ಲಿ ವಿಶೇಷವಾಗಿ ನಕ್ಷತ್ರ ಪಾದಗಳಲ್ಲಿ 6 ಗಂಟೆ 9 ನಿಮಿಷ ಬೆಳಗ್ಗೆಯಿಂದ 10-11ವರೆಗೂ ಕೃತಿಕಾ ನಕ್ಷತ್ರದ 4ನೇ ಪಾದ. 1, 2, 3 ಪಾದಗಳೆಲ್ಲ ನನ್ನೇನೇ ಹೋಯಿತು. ಇವತ್ತು ಅದನ್ನು 10-11ಕ್ಕೆ ಮುಗಿಯುತ್ತದೆ. 10-11ನ ಮೇಲೆ 3 ಗಂಟೆ 47 ನಿಮಿಷದವರೆಗೂ ರೋಹಿಣಿ ನಕ್ಷತ್ರ 1ನೇ ಪಾದ. ಆನಂತರ ರಾತ್ರಿ 9:23ವರೆಗೂ ರೋಹಿಣಿ ನಕ್ಷತ್ರ 2ನೇ ಪಾದ. ರಾತ್ರಿ 9:23ನ ಮೇಲೆ ರಾತ್ರಿ ಅಂದರೆ ಲೇಟ್ ನೈಟ್ 12 ಗಂಟೆ ಮೇಲೆ ಅಂದರೆ 3 ಗಂಟೆ 1 ನಿಮಿಷದವರೆಗೂ ರೋಹಿಣಿ ನಕ್ಷತ್ರ 3ನೇ ಪಾದವಿದೆ. ಆನಂತರ ರೋಹಿಣಿ ನಕ್ಷತ್ರದ 4ನೇ ಪಾದ. ಇಷ್ಟರಲ್ಲಿ 100% ಶುಭ ಸಮಯವನ್ನು ನೋಡೋಣ. 7 ಗಂಟೆ 25 ನಿಮಿಷದಿಂದ 9:10ವರೆಗೂ ಇದು ಒಂದು ಶುಭ ಸಮಯ. ಬೆಳಗ್ಗೆ 10:46ರಿಂದ ಮಧ್ಯಾಹ್ನ 1:45ವರೆಗೂ ಇದು ಒಂದು ಶುಭ ಸಮಯ. ಮಧ್ಯಾಹ್ನ 3 ಗಂಟೆ 21 ನಿಮಿಷದ ಮೇಲೆ ರಾತ್ರಿ 1:09ವರೆಗೂ ಶುಭ ಸಮಯ. ಮತ್ತು ಬೆಳಗಿನ ಜಾವ 5 ಗಂಟೆ 6 ನಿಮಿಷದ ಮೇಲೆ ಸೂರ್ಯನು ಉದಯ ಆಗುವವರೆಗೂ ಶುಭ ಸಮಯ. ಕೆಲವು ಕಾರ್ಯಗಳನ್ನ ಮಾಡ್ಬೋದು. ಆದರೂ ಶನಿವಾರ. ಮತ್ತು ನಾವು ನೋಡುವಂಥದ್ದು ಏನು ಅಂತಂದರೆ 100% ಅಶುಭ ಸಮಯವನ್ನು ಬೆಳಿಗ್ಗೆ 6-9 ಮೇಲೆ ಅಷ್ಟಮ ಚಂದ್ರ ಅಂತಂದರೆ ಚಂದ್ರಾಷ್ಟಮ ಅಂತಂತೀವಿ. ಇದು ತುಲಾರಾಶಿಗೆ. ತುಲಾರಾಶಿಯವರು ಅದರಲ್ಲಿರುವ ನಕ್ಷತ್ರಗಳಾದ ಚಿತ್ತಾ ನಕ್ಷತ್ರದ 3, 4, ಸ್ವಾತಿ ನಕ್ಷತ್ರ ಮತ್ತು ವಿಶಾಖ ನಕ್ಷತ್ರದ 1, 2, 3 ಪಾದಗಳಿಗೆ ದೋಷ ಉಂಟು. ಬೆಳಿಗ್ಗೆ 6-9 ಮೇಲೆ 6:58ವರೆಗೂ ದುರ್ಮುಹೂರ್ತ. ಬೆಳಿಗ್ಗೆ 6:26ರಿಂದ 7:23ವರೆಗೂ ಮೃತ್ಯು ಪಂಚಕ. ಬೆಳಿಗ್ಗೆ 9:12ರಿಂದ 10:44ವರೆಗೂ ರಾಹುಕಾಲ. ಮಧ್ಯಾಹ್ನ 1:47ರಿಂದ 3:19ವರೆಗೂ ಯಮಕಂಡ ಕಾಲವಿದೆ. ರಾತ್ರಿ 1 ಗಂಟೆ 11 ನಿಮಿಷದ ಮೇಲೆ 2 ಗಂಟೆ 41 ನಿಮಿಷದವರೆಗೂ
ನಕ್ಷತ್ರ ವಿಷಘಟಿಕಾ ಕಾಲ ಮತ್ತು ರಾತ್ರಿ 1:44ರಿಂದ 3:12 ಅಂದರೆ ನಕ್ಷತ್ರ ವಿಷಘಟಿಕಾ ಕಾಲದ ಜೊತೆಯಲ್ಲಿ ಇನ್ನೊಂದು ವಿಷಕಾಲವು ಸೇರುತ್ತದೆ. ಆದ್ದರಿಂದಾಗಿ ಇದು ಅಧಿಕವಾದ ದೋಷವನ್ನು ಕೊಡುವ ಸಮಯ. ಸ್ವಲ್ಪ ಎಚ್ಚರ. ಮತ್ತು ರಾತ್ರಿಯಲ್ಲಿ ಅಂದರೆ ಲೇಟ್ ನೈಟಲ್ಲಿ ಇದು ಮುಗಿಯುವಷ್ಟರಲ್ಲೇ ಇದರ ಜೊತೆ 2:10ರಿಂದ 4:20 ಮೃತ್ಯು. ಆದ್ದರಿಂದ ಏನೇ ಆದರೂ 4:20 ಮೃತ್ಯು ಪಂಚಕವಿದೆ. ಆದ್ದರಿಂದ ಈ ಸಮಯವನ್ನು ಸರಿಯಾಗಿ ನೋಡಿಕೊಳ್ಳಿ. ಇದರಲ್ಲಿ ಬರುವಂಥ ದೋಷಗಳು ಅಧಿಕವಾಗಿರೋದರಿಂದ, ಅಂದರೆ ಒಂದಕ್ಕೊಂದು ಸಂಬಂಧ ಇರೋದರಿಂದ, ಒಂದು ಮುಗಿಯುವಷ್ಟರಲ್ಲೇ ಇನ್ನೊಂದು ಬರೋದರಿಂದ ಹೆಚ್ಚಿನ ಗಮನ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ನಾವು ಫಸ್ಟೇ ಹೇಳಿದಂತೆ ಷಷ್ಠಿ ಆದಮೇಲೆ ಸಪ್ತಮಿ, ಸಪ್ತಮಿ ಆದ ಮೇಲೆ ಅಷ್ಟಮಿ. ಹಂಗಾಗಿ ರಾತ್ರಿ ಅಂತಂದರೆ ನಾವು ಹೇಳುವಂಥ ಬೆಳಗಿನ ಜಾವ 5:04 ಸಪ್ತಮಿ ಇದೆ ಅಂತ. ಅಷ್ಟಮಿ ಬಂದ ನಂತರ ಅಂದರೆ ಬೆಳಗಿನ ಜಾವ ಅಂತಂತೀವಿ, ಬ್ರಹ್ಮ ಮುಹೂರ್ತ ಸಮಯ ಅಂತ ನೀವು ಹೇಳ್ಬೋದು. ಅಂಥ ಸಮಯಗಳಲ್ಲಿ ಹೆಂಗಿರುತ್ತದೆ ಅಂತಂದರೆ ಅಷ್ಟಮಿ ಇರೋದರಿಂದ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು. ಹಂಗಾಗಿ ನಾಳೆ ದಿನ ಅಷ್ಟಮಿ ಇರೋದರಿಂದ ದೇವಿ ಪೂಜೆ ಮಾಡೋಕ್ಕೆ ಖಂಡಿತವಾಗಿಯೂ ದೋಷವಿಲ್ಲ. ಆದರೆ ನಾಳೆ ಮುಹೂರ್ತ ಕಾರ್ಯಗಳು ಇಲ್ಲ ಅಂತಂದರೆ 6ನೇ ತಾರೀಕು 7ನೇ ತಾರೀಕು ಈ ಥರ ಎಲ್ಲ ನಾವು ಅಂತೀವಲ್ಲ, ಅಂದರೆ ಇವತ್ತು ರಾತ್ರಿ ಅಂದರೆ 12 ಗಂಟೆ ಅದು ಒಂದು ಸಮಯ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ. ಯಾಕೆಂತಂದರೆ ಮಾರನೇ ದಿನ ಅಂತಂತೀವಿ. ಆದರೆ ನಮ್ಮ ಆಚರಣೆ ಏನು ಅಂತಂದರೆ ಇವತ್ತು ಸೂರ್ಯೋದಯದಿಂದ ನಾಳೆ ಸೂರ್ಯೋದಯದವರೆಗೂ ಒಂದೇ ದಿನ ಅಂತ ಲೆಕ್ಕಕ್ಕೆ. ಆದ್ದರಿಂದಾಗಿ ನಾವು 13ನೇ ತಾರೀಕು ಅಂತ ಅನ್ನುವ ಈ ದಿನ ಅಂತಂದರೆ ಶನಿವಾರ ಬೆಳಗ್ಗೆವರೆಗೂ ಒಂದೇ ದಿನ ಲೆಕ್ಕಕ್ಕೆ. ಸೂರ್ಯ ಉದಯ ಆಗುವವರೆಗೂ ಹೆಚ್ಚು ಕಮ್ಮಿ 6:10 ಒಂದು ದಿನ ಅಂತ ಲೆಕ್ಕಕ್ಕೆ. ಆ ನಂತರನೇ ಭಾನುವಾರ ಅಂತ ನಾವು ಲೆಕ್ಕಕ್ಕೆ ತಗೋಬೇಕು, ಅಂದರೆ ನೆಕ್ಸ್ಟ್ ಡೇ ಅಂತ ಲೆಕ್ಕಕ್ಕೆ ತಗೋಬೇಕು. 14ನೇ ತಾರೀಕು ಅಂದರೆ ಭಾನುವಾರ ರೋಹಿಣಿ ನಕ್ಷತ್ರ ಇರುವ 8:40 ಸೌಭಾಗ್ಯ ಯೋಗವಿದೆ. ಲಕ್ಷ್ಮೀ ಪೂಜೆ ಇನ್ನಷ್ಟು ಚೇತರಿಸ್ತದೆ, ಅಭಿವೃದ್ಧಿಯನ್ನು ಕೊಡುತ್ತದೆ. ದೇವಿಯ ಕಟಾಕ್ಷ ಉಂಟು, ಅದರಲ್ಲೂ ಅಷ್ಟಮಿ ರೋಹಿಣಿ ಕೂಡಿ ಬಂದಿರೋದರಿಂದ. ಆಮೇಲೆ ಬರುವಂಥದ್ದು ಮೃಗಶೀರ್ಷ ನಕ್ಷತ್ರ. ಈ ಮೃಗಶೀರ್ಷ ನಕ್ಷತ್ರ ಅಂದರೆ ನಾವು ಹೇಳುವಂಥದ್ದು ಭಾನುವಾರಕ್ಕೆ. ಮೃಗಶೀರ್ಷ ನಕ್ಷತ್ರ ಖಂಡಿತವಾಗಿ ಶುಭವನ್ನು ಕೊಡುತ್ತದೆ. ಆದರೂ ನವಮಿ ಇರೋದರಿಂದ ದೇವರ ಪೂಜೆಗೆ ಉತ್ತಮ ದಿನವಾಗಿರುತ್ತದೆ. ಇದೆಲ್ಲ ನೋಡಿಕೊಂಡು ನಿಮ್ಮ ಕೆಲಸಗಳನ್ನ ಮಾಡ್ಬೋದು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.